ನಡೆದಂಥ ಒಂದು ಪ್ರಳಯದಲ್ಲಿ ನಿಜಕ್ಕೂ ಕೂಡ ಸಾವನೆ ಗೆದ್ದು ಬಂದಂತಹ ನಮ್ಮ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ತ್ರಿಯಂಬಕಪುರದ ಸ್ವಾಮಿ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಅವರು ನಿಜವಾಗೂ ಕೂಡ, ಏಕೆಂದರೆ ಆ ಒಂದು ಘಟನೆ ನಡೆದಾಗ ಅದೇ ಗ್ರಾಮದಲ್ಲಿ ಅದೇ ಒಂದು ಮನೆಯಲ್ಲಿದ್ದು ಆ ನೀರಿನ ಜೊತೆ ಅಂದರೆ ಈಜ್ಕೊಂಡು ಮತ್ತೆ ಮನೆಯಲ್ಲಿದ್ದವ್ರನ್ನು ಕೂಡ ಕಾಪಾಡಿಕೊಂಡವರು ಈಗ ಅವ್ರ ಸ್ವಂತ ಸ್ಥಳವನ್ನು ತಲುಪಿದ್ದಾರೆ. ಅವರ ಅನುಭವ ಹೇಗಿತ್ತು ಮತ್ತು ಅವ್ರು ಹೇಗೆ ಸಾವನ್ನ ಗೆದ್ದು ಬಂದರು ಅಂತ ಅವ್ರನ್ನೇ ಕೇಳಿ ನೋಡೋಣ. ಸ್ವಾಮಿ ಶೆಟ್ರೆ, ಏನಾಯ್ತು ಅಲ್ಲಿ, ಹೆಂಗ್ ಹೋಗಿದ್ರಿ? ನಮ್ಮ ಅಣ್ಣನ ಕಟ್ಲಿಕ್ಕೆ ಹೋಗಿಲ್ಲ ಸರ್. ನಮ್ಮ ಅಣ್ಣನ ಕಟ್ಲಿಕ್ಕೆ ಹೋದಾಗ ನಮ್ಗೆ ಈಗ ಕಠಿಣ ನಡ್ತು. ಏನೋ ನಮ್ಮ ಕೈಲಾದ ಸಹಾಯ ಮಾಡ್ಬೇಕು. ಹೆಂಗೆ ಅದು ಅದು ನೀರು ಸುಮಾರಾಗಿ ಬರ್ತಾ ಇದ್ದಾಗ ಹಸ್ಗಳು ಬಿಚ್ಚಿ ಬಿಡಾಗ 8 ಗಂಟೆ ರಾತ್ರಿ, ಪುನಃ 8, 8:30, 9 ಗಂಟೆ ದಂಡಲ್ಲಿ ಮನೆಗೆಲ್ಲ ನಮ್ಮ ಅಳಿಯ ಒಬ್ಬರು ಗುಂಡಿ ಬಿದ್ಕೊಂಡಿದ್ರು. ಆ ಗುಂಡಿಲಿ ಎಳೆಯಕ್ಕೆ ಹೋಗಿ ಹೊರಗಡೆ ಎಳೆದು ಬಿಟ್ಬಿಟ್ಟು ನಮ್ಮ ನೀರು ಎರಚಿ ಅವ್ರು ತೊಳೆದು ಹೊರಗಡೆ ಕಳಿಸಿದಾಗ ಅವರು ಈಚೆ ಬಂದರು. ಆಮೇಲೆ ಪುನಃ ಹೋಗಿ ನಾವು ಸ್ನಾನ ಮಾಡ್ಕೊಂಡು ಹೋಗಿ ಮನೆಗೆ ಸೇರೋ ನನಗೆ ಅವಳ ಔಟ್ ಆಗೋಯ್ತು. ಔಟ್ ಆದಾಗ ಹೊರಗಡೆ ಬಾಕ್ಲೆ ಯಾರೋ ಬಡಿತಾರೆ ಅಂತ ತೆರೆ ಹೊಡೆದಾಗ ನಮ್ಗೆ ಬಡಿತಾ ಇರೋ ಥರ ಜನ ಆಗೋಯ್ತು. ಅದರಿಂದ ನಾವು ಹೊರಗಡೆ ಬಾಕಲ್ ತಗೊಂಡೆಲ್ಲ ಒಳಗಡೆ ನೀರು ಮತ್ತೆ ಹೇಗೆ ಅಲ್ಲಿಂದ ಹೇಗೆ ಬಂದ್ರಿ? ಅಲ್ಲಿಂದ ಅಂದ್ರೆ ಡೋರ್ ತುಂಬಿದಾಗ ಮಂಚ ಕೆಳಗಡೆ ಬಿದ್ದಾಗ ಮಂಚದ ಕಾಲ ಮೇಲೆ ನಿಂತ್ಕೊಂಡು ಒಂದು ಗೋಡೆ ಹಿಡ್ಕೊಂಡು ತಿಳ್ಕೊಂಡು ಹೋಗಿ ಬಾಕಲ್ ತೆಗಿದ್ದೀನಿ ಅಷ್ಟೇ. ಅವು 2 ಮಕ್ಕಳು ಕೊನೆಗೆ ಈಚೆ ತಳ್ಬಿಟ್ಟು ಅವ್ರನ್ನೆಲ್ಲ ಬಡ್ದಾಗ ಅವರೆಲ್ಲ ಎದ್ದೆದ್ದು ಹೊರಗಡೆ ಹೋದ್ರು. ನಾವು ಸಿಕ್ಕೊಂಡಾಗಿದ್ರು ಒಂದು ಡೋರ್ ತಗೋಬೇಕಾಯ್ತು. ಆ ಡೋರ್ ಬಲಗೋದ್ಲಿ ಮುಳುಗಿ ಎದ್ದು ತೆಗೆದೀನಿ. ಆಮೇಲೆ ಒಂದು ಕಂಬಿ ಮನ ಮುಂದ್ಗಡೆ ಒಂದು ಕಂಬಿ ಇರ್ತಾ, ಆ ಕಂಬಿ ಹಿಡ್ಕೊಂಡೋದಕ್ಕೆ ಬಚಾವಿಲ್ಲ ಅಂದ್ರೆ ನನ್ನ ತಪ್ಪೋದು. ಆಮೇಲೆ ಹೊರಗಡೆ ಅದು ತೆರ ಹೊಡೆಯ ನಮ್ಗೆ ಹೊರಗಡೆ ಬಂದ್ಬಿಟ್ಟು ಬಿದ್ದಾಗ ನಮ್ಮ ಹುಡುಗರು ಹೇಳ್ಕೊಂಡಾಗ ತಿಟ್ಟೆತ್ಕೊಂಡು ಅದೇ ಮಕ್ಕ ವೆಟ್ ಮಾಡಿ ಹೊಂಟದು. ನೀವು ಫಸ್ಟ್ ನೀರು ಬರ್ತಾ ಇರೋದು ಗೊತ್ತಾಯ್ತಾ? ಹೇಗೆ ಗೊತ್ತಾಯ್ತು ಸರ್. ಅವ್ರಿಗೇನು ಹೊಸ್ತು, ನಮಗೇನು ಹೊಸ್ತಲ್ಲ. ಅದು ಹೊಸ್ತಲ್ಲಿ ನಾವು ಕರ್ನಾಟಕದಲ್ಲಿ ತಾನೇ ಉಳಿದಿರೋದು. ಅಷ್ಟು ನೀರು ಯಾವಾಗಲೂ ನಾವು ಕಂಡಿರ್ಲಿಲ್ಲ. ಆದ್ರೆ ಅಲ್ಲಿ ಅವ್ರಿಗೆ ಅಭ್ಯಾಸ ಆಗೋಗಿದೆ, ನಮ್ಗೆ ಅಭ್ಯಾಸ ಇಲ್ವಲ್ಲ. ಸುಮಾರಾಗಿ ಮಳೆ ಬಂದ್ರೆ ನಾವು ಹೊರಗಡೆ ನಿಂತಿರೋರು. ಅಲ್ಲಿ ಅಂದ್ರೆ ಒಳ ಅಂದ್ರೆ ಅವ್ರಿಗೆ ಏತ್ನಿಲ್ಲ, ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಅಭ್ಯಾಸ ಆಗುವ, ನಮ್ಗೆ ಅಭ್ಯಾಸ ಇಲ್ಲ. ನೀವು ಹೇಳಿದ್ರೆ ಅವ್ರಿಗೆ ಹೇಳೋದು ನಮ್ಮ ಅಮ್ಮ ಅಭ್ಯಾಸ ಆಗೋದಲ್ಲ, ಏನೂ ಆಗಲ್ಲ ಸುಮ್ಮನಿಕ ಅಂತ ಇದ್ರು. ಆಗೋ ನಿನ್ಗೆ ಅನುಮಾನ ಆದ್ರೆ ಹೋಗೋ ದನಗಳು ಬಿಚ್ಚಿಬಿಟ್ಬಿಡು, ಬಿಚ್ಚಿಬಿಟ್ಟು ಮಣಿಕ ಹೋಗೋ, ಕುಡ್ಕಲಿ ಅಂತ ಮಲಯಾಳದಲ್ಲಿ ಪಾಲು ಅಂತಾರ, ನಾವು ಕನ್ನಡದಲ್ಲಿ ಹಾಲು ಅಂತೀವಿ. ಹೇಳಿದ್ರೆ ಯಾರೋ ನೆಮ್ಮದಿವರು ಅಂಥರ ಬಲ್ಗೋದ್ಲು ಹೋಗಿ ಹಸ್ಗಳು ಬಿಚ್ಚಿದ್ದೀನಿ ಸರ್. ಯಾಕಂದ್ರೆ ಗೌದನ ಅಲ್ವಾವು, ಗೌದನ ಅಂದ್ರೆ ನಮ್ಮ ಜೀವ ಇದ್ದಾಗ್ತಾನೆ ಅವು ಅಂದ್ಬಿಟ್ಟು ನಾವು ಹೊರಗಡೆ ನೆನತ್ತವೆಲ್ಲ ಕೊಟ್ಟೆ ಒತ್ತಾಕ್ಬಿಡ್ತಲ್ಲ ಅನ್ನೋದು ಅಭ್ಯಾಸ ನಮಗಿತ್ತು. ಮೊದ್ಲೊಂದು ಸಾರಿ ಆದ ವರ್ಷ ಇದೇ ಆ ರೀತಿಯಾಗಿ 2 ಹಸ್ಗಳು ಮರಿಗಳು ಎಲ್ಲನೂ ಒತ್ತಾಕಿದ್ರು. ನಮ್ಮಣ್ಣ ಅದೇ ರೋಡ್ಗೆ ಹೋಗಿ ಹೊರಗಡೆ ಆಗ ಏನೋ ಅಷ್ಟು ಯಾವ ಮಣ್ಣಿಲ್ಲ. ಈ ಸತ್ನ ಟಿವಿ ಸತ್ತು ಮಾಡಿದ್ದಿಲ್ಲ ಅಂದ್ರೆ ಇದು 3ನೇ ಬಾರಿ ಇದು ಎಲ್ಲ ಆಗಿರೋದು. ನಮ್ಮಣ್ಣ ಮನ ಹಿಂಗೆ ಕೆಳಗಡೆ ಚುಟ್ಟಮಲ ಅಂತದ, ಅದ್ರ ಕೆಳಗಡೆ ಊರ್ ಕೊನೆಗೆ ಅವಾಯ್ಡ್ ಮಾಡಿತ್ತು. ಆದರೆ ಈ ಸಾರಿ ಇದ್ರ ಕೊನೆಗೆ ಅವಾಯ್ಡ್ ಮಾಡಿಬಿಡ್ತು. ಆ ಸಾರಿ ಸುಮಾರಾಗಿ ಇತ್ತು, ಈ ಸಾರಿ ಫುಲ್ ಮಾಡಿಬಿಡ್ತು. ನಾವೇನಾದ್ರೆ ಕೇರಳಕ್ಕೆ ಹೋಗಿ ಕೂಲಿ ಕಂಬಳಕ್ಕೆ ಹೋದ ಮೇಲೆ ಆದರೂ ಕೂಡ ನಮ್ಮ ಅಣ್ಣ ಮನ ಆಯಿತು, ನಾನಾಯಿತು, ಎಷ್ಟೇ ಕಷ್ಟ ಆದ್ರೂ ಹೊರಗಡೆ ಬಂದ್ಬಿಡ್ತೀವಿ. ನಮ್ಮ ಇಲ್ಲಿ ಬೇಕಾದ್ರೆ ಕೂಲಿ ಕಂಬಳಕ್ಕೆ ಹೋದ್ರೆ ಅಲ್ಲಿ ಮಾತ್ರ ಹೋಗ್ತೀನಿಲ್ಲ ನಾವು. ಆದರೂ ನಮ್ಮ ಅಣ್ಣ ಬಿಡ್ತೀನಿಲ್ಲ ನಾವು. ಆದರೂ ನಮ್ಮ ಅಣ್ಣ ನನ್ನ ಕೊನೆಗೆ ಬಿಡ್ತೀನಿಲ್ಲ. ನಮ್ಮ ಅತ್ತಿಗಮ್ಮ ಡ್ಯೂಟಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ 10 ಗಂಟೆ 10:15 1 ಗಂಟೆ ರಾತ್ರಿ ಬರ್ತಿದ್ರು. 6 ಗಂಟೆ ಹೋದ್ರೆ ಅಷ್ಟೊಳಗೆ ನಾನು ನಮ್ಮ ಅಣ್ಣ ಇಬ್ಬರೇ ಇದ್ದರು. ನಮ್ಮ 2 ಮಕ್ಕ ಅವು ಬಿಟ್ಕೊಂಡು ಯಾರು ಈಗ ಏನಿಸುತ್ತೆ ಅವ್ರು ಇರಿಸ್ಬೇಕು ಅನ್ಸುತ್ತೆ? ಇಲ್ಲ ಸರ್, ಅಲ್ಲಿ ಇರ್ಸೋಕ್ಕೆ ಇಷ್ಟ ಇಲ್ಲ. ಆದರೆ ಇದೇನು ಮಾಡೋಕ್ಕದು, ನಮ್ಮ ಅತ್ತಿಗಮ್ಮ ಮಾತನ್ನೇ ಕೇಳ್ಬೇಕಲ್ಲ, ಏನು ಮಾಡೋಕ್ಕಾಗಲ್ಲ. ನೋಡ್ತೀನಿ, ಪ್ರಯತ್ನ ಪಡ್ತೀನಿ. ಇನ್ನೂ 15 ದಿನ ಆಗಲಿ, ತಿಂಗಾಗಲಿ, ಇದೆಲ್ಲ ಕಳೀಲಿ, ಆಮೇಲೆ ನೋಡೋಣ. ಅಲ್ಲಿ ಘಟನೆ ನೋಡಿದಾಗ ಏನು ಅನಿಸುತ್ತೆ? ಇರೋಕ್ಕಾಗಲ್ಲ ಸರ್. ಅಲ್ಲಿ ಏನೋ ಒಂದು ದಿನಕ್ಕೆ 1,000 ಬಂದರೂ ಬೇಕಾಗಿಲ್ಲ ಆ ಕೆಲಸ. ನಮ್ಮ ಕರ್ನಾಟಕದಲ್ಲಿ ಬೇಕಾದ್ರೆ ಬರ್ಕೊಂಡು ಕೂಲಿನೇ ಮಾಡೋದೇನು ಕಳ್ತನ ಒಂದು ಬಿಟ್ಟು ಏನು ಬೇಕಾದ್ರೆ ಮಾಡಿದ್ರು ಏನೂ ಆಗಲ್ವಲ್ಲ ಸರ್. ಮಾಡ್ಕೊಂಡು ಜೀವನ ಮಾಡ್ಬೋದು, ಯಾಕೆ ಜೀವನ ಮಾಡ್ಕೊಂಡು ಕಾಲ ಕಳ್ಬೋದು. ಅದ್ರ ಮಾತ್ರ ಒಂದು 1,000 ಬಂದರೂ ಬೇಕಾಗಿಲ್ಲ. ಅಂದರೆ ಮಳೆ ಸುರಿ ಎಷ್ಟು ಸುರಿತಾ ಜನಗಳೆಲ್ಲ ಸರ್ ಬದುಕೋದ್ರಲ್ಲಿ. ಇದಿಷ್ಟು ಸ್ವಾಮಿ ಶೆಟ್ಟಿ ಅವರ ಮಾತು. ಸ್ವತಃ ಅವರು ಆ ಘಟನೆನ ನೋಡಿದಂಥವ್ರು. ಈಗ ಯಾರು ಕೂಡ ಆ ಜಾಗದಲ್ಲಿ ಇರಲೇಬಾರ್ದು, ಬದುಕಿದ್ರೆ ಎಲ್ಲರೂ ಒಂದು ತುತ್ತು ಅನ್ನ ತಿಂದ್ಕೊಂಡು ಬದುಕೋಣ, ಎಷ್ಟೇ ಕೊಟ್ಟರು ಆ ಅಂಥ ಜಾಗಗಳು ಇರಬಾರ್ದು ಅಂತಕ್ಕಂಥದ್ದು ಅವರ ಅನುಭವದ ಮಾತಾಗಿದೆ. ಶ್ರೀನಿವಾಸ್ ನಾಯ್ಕ್, ಪವರ್ ಟಿವಿ, ಚಾಮರಾಜನಗರ.
Thank